ಅಗಚ್ಚತ್ ಹರಿದುಹಾರಣಂ ಕಾಲೇ ಅಂಧಕಾರೇನೋ ನುಸುಳಿದ ಪಕ್ಷಿಯು ತತ್ವನಿಷ್ಠಸ್ಥಿತೋ ಹೃದಯೇನ ಕಾಲಸ್ಯೋಪಸ್ಥಿತ್ವೇನ ಶಾಂತಯ ಪವನೋ. ಭೂಮಂಡಲವು ಸೃಷ್ಟಿಸಲ್ಪಟ್ಟದಿಂದಿಡಿದು ಅಖಂಡ ಭಾರತವಾಗುವವರೆಗೂ ಅರ್ಥೈಸಿ ಅಕ್ಷರಗಳಿಂದ ಹರಿಸಿದವನಾನು. ಅಂಧಕಾರವು ಅಂತರಂಗವನ್ನು ಆಕ್ರಮಿಸಿ ಹರಿವನ್ನು ಪರಿತಪಿಸುವಾಗ ಬೆಳಕಿನ ದರ್ಶನ ಪಡೆಯಲೆಂದು ಪರಮಾತ್ಮ ವಿಷ್ಣುವಿನ ದರ್ಶನವನ್ನು ಪ್ರದರ್ಶಿಸಿದ ದಿವ್ಯ ಕಾರ್ಯ ಕಥನವನ್ನು ಲೋಕಕ್ಕೆ ಅರ್ಥೈಸಿದ ಅಂತರಾತ್ಮನು. ಅನಂತ ಅನಂತ ಕಾಲಕಾಲಕ್ಕೂ ಹರೇ ರಾಮ ಹರೇ ಕೃಷ್ಣರೆಂಬ ಮಹಾಪುರುಷ ಪರಮಾತ್ಮರನ್ನು ಪರಿಚಯಿಸಲ್ಪಟ್ಟಕ್ಕೆ ಕಾರಣದೀತ ಮಹಾಭಾರತ ರಾಮಾಯಣಗಳೆಂಬ ಮಹಾಕಾವ್ಯ ವಿರಚಿತ ಋಷಿ ಪರಶರ ಪುತ್ರ ವೇದವ್ಯಾಸನು. ಸುದರ್ಶನ ಚಕ್ರ, ಗಾಂಡೀವಿ, ವಿಜಯಧನಸ್ಸು, ವಜ್ರಾಯುಧ, ಬ್ರಹ್ಮಾಸ್ತ್ರ ಇವೆಲ್ಲವೂ ವೀರಾದಿ ದೇವತೆಗಳ ದಿವ್ಯ ಶಸ್ತ್ರವು. ಇವುಗಳ ಸೃಷ್ಟಿಗೆ ಕಾರಣವಿದೆ, ಕಾರ್ಯವಿದೆ, ಕರ್ಮವೂ ಇದೆ. ಈ ಪ್ರತಿಶಸ್ತ್ರವು ಮತ್ತೊಬ್ಬ ದೇವರುಗಳ ವರಪ್ರಸಾದವು. ಈ ಸಮಯಂ ರಚಿಸಲ್ಪಟ್ಟಿತ್ತಿರುವ ಮಹಾಕಾವ್ಯವು ಭಗವಂತ ವಿಷ್ಣುವಿನ ಆಜ್ಞೆಯ ಮೇರೆಗೆ ಉಲಕದಿಂದ ನನಗೆ ಸಂದೇಶವಂ ತಲುಪಿಸುತ್ತಿರುವ, ಭೂಮಂಡಲವಂ ಭಜಿಸುತ್ತಿರುವ ಭಯಾನಕನ ರಕ್ಕಸನ ಸಂಹರಿಸಲೆಂಬ ಕಾರಣಕ್ಕೆ ಕಾರ್ಯಕ್ಕೆ ಕೃತ್ಯವಂ ನಿಭಾಯಿಸಲೆಂದು ಭಗವಂತರು ಉಪಸ್ಥಿತಿಯಿಲ್ಲದ ಧರ್ಮವಂ ರಕ್ಷಿಸಲು ಭಗವಂತನ ಮಹಾಶಸ್ತ್ರವನ್ನಾಗಿ ರಕ್ಕಸನ ಸಂಹರಿಸಲು ಪರಮಶಿವ ಭಕ್ತನಾಗಿ ಜನಿಸಿದ ಅನಂತ ಕೀಟುವಿನ ಕಥೆ. ಇದು ನೀವು ತಿಳಿದಿರುವ ಸಾಧಾರಣ ಕಥೆಯಲ್ಲ. ಇದು ನನ್ನ ಕೋಪ ಪ್ರಳಯ, ನನ್ನ ಅಂತರಾಳದಲ್ಲಿ ಅತಿಶಯವಾಗಿ ಸ್ಫೋಟಿಸುತ್ತಿರುವ ಮಹಾಕಾವ್ಯ ಕಥೆ. ಸತ್ಯಯುಗದಲ್ಲಿ ಪರಮಾತ್ಮ ಶಿವನ ಪರಮ ವೈರಿಯಾಗಿದ್ದ ಕುರುವಿಯ ಅಟ್ಟಹಾಸವು ಮಿತಿಮೀರಿತ್ತು. ಅವನ ಕ್ರೂರ ಅಟ್ಟಹಾಸದ ಜ್ವಾಲೆಯಿಂದ ಪೂರ್ತಿ ಪರಂತ್ಯವೇ ಜ್ವಲಿಸುತ್ತಿತ್ತು. ಶಿವನ ಭಕ್ತರನ್ನು ಜೀವಂತವಾಗಿ ಬಿಡದೆ ಎಲ್ಲರನ್ನೂ ಕತ್ತರಿಸಿ ಕೊಲ್ಲುತ್ತಿದ್ದನು. ಶಿವನ ಆರಾಧನೆ, ಶಿವನ ಪೂಜೆ, ಗುಡಿಗೋಪುರಗಳನ್ನು ಚಿತ್ರಗೊಳಿಸಿ ನಿರ್ಬಂಧಿಸಿದನು. ನಿರಾಕರಿಸಿದವರನ್ನು ನಿರಳ ನರಕಕ್ಕೆ ಹೂಡಿ ಹಿಂಸಿಸುತ್ತಿದ್ದನು. ಕ್ರೂರತನವು ಅಟ್ಟಹಾಸದಲ್ಲಿ ಮೆರೆಯುವಾಗ ಒಂದು ಪ್ರಕಾಶಮಾನವು ಜನ್ಮ ತಾಳುತ್ತದೆ. ಶಿವಪೂಜ್ಯರನ್ನು ರಕ್ಷಿಸಲು ಶಿವಶರ್ಮರು ಎಂಬ ಕುಟುಂಬದಲ್ಲಿ ಜನಿಸಿದ ವಿಶ್ವಜಿತ್ ಮತ್ತು ಸುಶೀಲ. ಇವರಿಗೆ ಹುಟ್ಟುವ ಕುಮಾರನೇ ಅನಂತಕೀಟು. ಕುರುವಿಯ ಅಟ್ಟಹಾಸವು ಮಿತಿ ಮೀರುತ್ತಲೇ ಇತ್ತು. ಇದನ್ನು ಕಂಡ ಶಿವಶರ್ಮರು ತಮ್ಮ ಜೀವನದ ಪರಮ ಇಚ್ಛೆಗಳನ್ನು ತ್ಯಜಿಸಿ ಇದಕ್ಕಿರುವುದಾದ ಕೊನೆಯ ದಾರಿ ಎಂದರೆ ತ್ರಿನೇತ್ರ ನಯನ ಪರ್ವತ ದರ್ಶನ ಪಡೆಯುವುದೇ ಎಂದರಿತು ಇವರು ಅಮಿತ ಶಕ್ತಿಯ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತಾರೆ. ಓಂ ನಮಃ ಶಿವಾಯ. ಹೇಳಿ, ಎದ್ದೇಳಿ ಮಾತಾ, ಎದ್ದೇಳಿ. ಹೇ ಮಹಾದೇವ, ನನ್ನಿಂದ ನನ್ನ ಕುಟುಂಬವನ್ನು ಕಸಿದುಕೊಂಡೆಯಾ? ಅವರ ಇಚ್ಛೆಯಂತೆ ನಿನ್ನನ್ನು ಕಾಣಿಯೇ ತೀರುತ್ತೇನೆ. ಹಸಿವು ಅಮ್ಮ, ಹಸಿವು. ಹಸಿವನ್ನು ತಾಳಲಾಗುತ್ತಿಲ್ಲ ಮಹಾದೇವ. ಪರಮಾತ್ಮ, ಇದೆಂಥ ನಿಮ್ಮ ಲೀಲೆ. ನೋಡಿದರೆ ಇಲ್ಲಿರುವುದನ್ನೆಲ್ಲ ಸೇವಿಸಬೇಕೆನಿಸುತ್ತದೆ, ಆದರೆ ಅದಾಗುವುದಿಲ್ಲ. ಎಂತಹ ಪರೀಕ್ಷೆಯನ್ನು ಕೊಟ್ಟರೂ ಸರಿ, ನಿಮ್ಮನ್ನು ಕಾಣುವ ಹಂಬಲ ಕಡಿಮೆಯಾಗುತ್ತದೆ. ಇಟ್ಟ ಹೆಜ್ಜೆಯನ್ನು ಹಿಂದೇಳಲು ಅಸಾಧ್ಯ. ಓಂ ನಮಃ ಶಿವಾಯ.
ಉಸಿರು ಉಸಿರು ಕಟ್ಟುತ್ತಿದೆ ಮಹಾದೇವ. ಎಷ್ಟೊಂದು ಗಾಳಿ, ಆದರೂ ಉಸಿರಾಡಲಾಗುತ್ತಿಲ್ಲ. ಓ, ಇದು ಕೂಡ ನಿಮ್ಮ ಪರೀಕ್ಷೆಯೇ. ಆಗಲಿ, ಇದನ್ನು ನಿಮ್ಮ ಅಮೃತ ಪ್ರಸಾದದಂತೆ ಸ್ವೀಕರಿಸುತ್ತೇನೆ. ನಿಮ್ಮ ನಾಮಸ್ಮರಣೆಯೇ ನನಗೆ ಶಕ್ತಿ. ಓಂ ನಮಃ ಶಿವಾಯ. ತ್ರಿನೇತ್ರ ಪರ್ವತ, ಪರಮಾತ್ಮ, ಕೊನೆಗೂ ನಿಮ್ಮನ್ನು ತಲುಪಿಯೇ ಬಿಟ್ಟೆನು. ಈಗಲೇ ಬರುತ್ತೇನೆ. ನಿಮ್ಮನ್ನು ಕಾಣಲು ನನ್ನ ಈ ನಯನಗಳು ನಿರಂತರ ಕಾಯುತ್ತಿವೆ. ನಿಮ್ಮ ದರ್ಶನಕ್ಕಾಗಿ ನಾ ಈಗಲೇ ಬರುತ್ತೇನೆ. ಶಿವ. ಶಿವಾಯ. ಓಂ ನಮಃ 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 ಶಿವಾಯ. ನಮಸ್ಕಾರ ಪರಮಾತ್ಮ. ಕಥನವು ಇಲ್ಲಿಗೆ ಮುಗಿದಿಲ್ಲ. ಸೂಕ್ತ ಸಮಯದೊಂದಿಗೆ ಅದಾಗೆ ಹರಿದು ಹೋಗುತ್ತದೆ.